ನಮ್ಮ ಜಿಲ್ಲೆಯ SSLC ಮತ್ತು PUCಯ ಫಲಿತಾಂಶಗಳು ಕೂಡ ಅದನ್ನ ಸಾಕ್ಷೀಕರಿಸ್ತಾ ಇದೆ. ಒಂದು ಸರ್ಕಾರ ಜೀವಂತ ಇರುವಾಗ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗ್ತಾ ಇತ್ತು. ದೊಡ್ಡ ಸಂಖ್ಯೆಯಲ್ಲಿ ನಮ್ಮೆಲ್ಲರ ತಾಯಂದ್ರು ಕೂಡ ಇವತ್ತು ಈ ಹೋರಾಟದಲ್ಲಿ ಭಾಗವಹಿಸಿದ್ದೀರಿ. ತಮಗೂ ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಯಶ್ಪಾಲ್ ಸುವರ್ಣ ಅವರು ಮಾತನಾಡ್ತಾ ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವರು ಜನಾಕ್ರೋಶ ಯಾತ್ರೆ ಶುಭ ಸಂದರ್ಭದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರು. ರಾಜ್ಯದ ಅಧ್ಯಕ್ಷರು ಶುಭ ಸಂದರ್ಭದಲ್ಲಿ ನಾವು ಬಂದಿಲ್ಲ. ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಏನು ಭರವಸೆಗಳನ್ನು ಕೊಟ್ಟಿದ್ರು, ಆ ಭರವಸೆಗಳನ್ನು ಈಡೇರಿಸದೇ ಇರತಕ್ಕಂಥ ಸಂದರ್ಭದಲ್ಲಿ ಕಳೆದ 20 ತಿಂಗಳವರ ಆಡಳಿತ ವೈಖರಿಯನ್ನು ನೋಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದು ಜನಪ್ರಿಯ ಸರ್ಕಾರ ಇಲ್ಲ. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು ಜನಪ್ರಿಯ ಸರ್ಕಾರ ಅಲ್ಲ, ಇದು ಜಾಹೀರಾತಿನ ಸರ್ಕಾರ ಆಗಿದೆ. ಜಾಹೀರಾತಿನ ಸರ್ಕಾರ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ. ಬೆಲೆ ಏರಿಕೆ ಮುಖೇನ ಬಡವರಿಗೆ ಬರೆ ಇಳಿದಿರ್ತಕ್ಕಂಥ ಬೆಲೆ ಏರಿಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು. ರಾಜ್ಯಕ್ಕೆ ತಾವು ಮಾದರಿಯಾಗಿದ್ದೀರಿ. ಎಲ್ಲ ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಕ್ಷವನ್ನ ಗೆಲ್ಲಿಸುವುದರ ಮೂಲಕ ಒಂದು ಸಂದೇಶವನ್ನ ಈ ರಾಜ್ಯಕ್ಕೂ ಮತ್ತು ರಾಷ್ಟ್ರಕ್ಕೂ ಕೊಟ್ಟಿರ್ತಕ್ಕಂಥವರು ನೀವು. ಈ ಕಾಂಗ್ರೆಸ್ ಪಕ್ಷದ ಈ ದುರಾಡಳಿತವನ್ನ, ಈ ಬೆಲೆ ಏರಿಕೆಯನ್ನ ಖಂಡಿಸಿ ರಾಜ್ಯದ ಜನರಿಗೆ ತಿಳಿ ಹೇಳಬೇಕು.